ಟೊಮೊಟೊ ಬೆಳೆಯಲ್ಲಿ ಈ ಒಂದು ಪ್ರಾಬ್ಲಮ್ ಇಂದ 70% ಇಳುವರಿ ಕಳ್ಕೊಂತಾರೆ ಅನ್ನೋದು ನಿಮ್ಗೆ ಗೊತ್ತಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ವೈಟ್ ಫ್ಲೈಸ್, ಬಿಳಿ ನೊಣಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು ಇದು ಟೊಮೊಟೊ ಲೀಫ್ ಕರ್ಲ್ ವೈರಸ್ ನ ತಂದು ಕೊಡುತ್ತೆ. ಟೊಮೊಟೊ ಲೀಫ್ ಕರ್ಲ್ ಇಂದ ಸ್ಟಂಟೆಡ್ ಗ್ರೋತ್ ಆಗುತ್ತೆ, ಗಿಡ ಬೆಳೆಯೋದಿಲ್ಲ. ಆಗ ತಮ್ಮ ಇಳುವರಿ ಕಾಲಕ್ರಮೇಣವಾಗಿ ಕುಸಿದು ಬಿದ್ದು ಬಿಡುತ್ತೆ. ಈ ವೈಟ್ ಫ್ಲೈಸ್ ನ ಸಿಂಪಲ್ ಆಗಿ ಕಂಟ್ರೋಲ್ ಮಾಡಕ್ ಒಂದೇ ಒಂದು ವಿಧಾನ. ತಾವು 60 ದಿನಗಳ ಕಾಲ ಟೊಮೊಟೊನ ಹಾಕಬೇಡಿ. ತಾವು ಅಂತಂದ್ರೆ ಕರ್ನಾಟಕದಲ್ಲಿ ಇರುವ ಎಲ್ಲಾ ರೈತರು 60 ದಿನಗಳ ಕಾಲ ವೈಟ್ ಫ್ಲೈಸ್ ಗೆ ಹೋಸ್ಟ್ ಪ್ಲಾಂಟ್ ಅನ್ನೋದನ್ನ ಕೊಡದೇ ಇದ್ದಾಗ ಕ್ರಮೇಣವಾಗಿ ನ್ಯಾಚುರಲಿ ವೈಟ್ ಫ್ಲೈಸ್ ಅನ್ನೋದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನಿರ್ನಾಮ ಆಗೋಗ್ಬಿಡುತ್ತೆ. ಆದ್ರೆ ಅದು ಸಾಧ್ಯ ಇದೆಯಾ? ಇಲ್ಲ. ಯಾಕಂತಂದ್ರೆ ಟೊಮೊಟೊ ಇಲ್ಲ ಅಂತಂದ್ರೆ ಬ್ರಿಂಜಾಲ್ಗೆ ಹೋಗುತ್ತೆ ಅಥವಾ ಚಿಲ್ಲಿಗೆ ಹೋಗುತ್ತೆ. ಈ ಸೊಲನೇಷಿಯಸ್ ಫ್ಯಾಮಿಲಿಗಳ ಮೇಲೆ ಹೋಗಿ ಕೂತ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ಎಲ್ಲವನ್ನು ನಿಲ್ಸೋದು ಅಸಾಧ್ಯದ ಕೆಲಸ. ಸೊ ಈ ಟೊಮೆಟೊ ಅಲ್ಲಿ ವೈಟ್ ಫ್ಲೈಸ್ ನ ನಿರ್ವಹಣೆ ಮಾಡೋದಕ್ಕೆ ನೀಮ್ ಆಯಿಲ್ ನ ರೆಗ್ಯುಲರ್ ಇಂಟರ್ವಲ್ ಇಲ್ಲಿ ಬಳಸೋದ್ರ ಜೊತೆಗೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಜೊತೆಗೆ ಗ್ರೋಫಿಟ್ ನ ಡ್ರೆಂಚಿಂಗ್ ಮುಖಾಂತರ ಕೊಡೋದ್ರಿಂದ ಬಯೋ ಫರ್ಟಿಲೈಸರ್, ಬಯೋ ಪೆಸ್ಟಿಸೈಡ್, ಬಯೋ ಸ್ಟಿಮ್ಯುಲೆಂಟ್ ಸ್ಟ್ರೆಂಥನ್ ಮಾಡಿ ವೈಟ್ ಫ್ಲೈಸ್ ನಿಂದ ತಾವು ಪಾರಾಗಬಹುದು. ಈ ಪ್ರಾಡಕ್ಟ್ ನೆಲ್ಲ ಯಾವ ತರ ಬಳಸಬೇಕು ಅಂತ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ನಾನೇ ನಿಮ್ಗೆ ಪರ್ಸನಲ್ ಆಗಿ DM ಮಾಡ್ತೀನಿ.